ವಿಧಾನಸಭೆಯ ಕಲಾಪ ಮುಗಿತಾ ಇದ್ದಂತೆ ಪಾದಯಾತ್ರೆಯ ಪಾಲಿಟಿಕ್ಸ್ ಈಗ ಶುರುವಾಗುತ್ತೆ. ಯಾಕೆ? ಸಿದ್ದರಾಮಯ್ಯನವರ ವಿರುದ್ಧ ನಿರಂತರ ಹೋರಾಟಕ್ಕೆ ಈಗ ಹೈಕಮಾಂಡ್ ಸಂದೇಶ ಕೊಟ್ಟಂಗೆ ಕಾಣಿಸ್ತಾ ಇದೆ. ಟಾರ್ಗೆಟ್ ಸಿದ್ದರಾಮಯ್ಯ, ಟಾರ್ಗೆಟ್ ಮೂಡ, ವಾಲ್ಮೀಕಿ ಅನ್ನುವಂಥದ್ದು. ಬಿಜೆಪಿ ಹೈಕಮಾಂಡ್ನಿಂದ ಖಡಕ್ ಸಂದೇಶ ರವಾನೆ ಆದ ನಂತರ ಈಗ 6 ದಿನ ಪಾದಯಾತ್ರೆಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. 7 ಕಡೆಗೆ ಹಾಲ್ಟ್ ಪಾಯಿಂಟ್ ಅಂದರೆ ಉಳಿದುಕೊಳ್ಳೋಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮೂಡ ಅಕ್ರಮ ಸೈಟು ಹಂಚಿಕೆ ವಿಚಾರದಲ್ಲಿ ಸಿಎಂ ವಿರುದ್ಧ ಬಹುದೊಡ್ಡ ಅಸ್ತ್ರವನ್ನ ಈಗ ಪ್ರಯೋಗ ಮಾಡ್ಕೊಳ್ಳೋಕೆ ಮುಂದಾಗಿರೋದು, ಅದು ಪಾದಯಾತ್ರೆಯ ಮೂಲಕವಾಗಿ. ಇದು ಒಂದು ಕಡೆಗೆ ಧರಣಿಯನ್ನ ಪರಿಷತ್ನಲ್ಲೂ ಮತ್ತು ಸದನದಲ್ಲೂ ಎರಡೂ ಕಡೆನೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈಗ ಮೂಡ ಅಕ್ರಮ ಸೈಟು ಹಂಚಿಕೆ ವಿಚಾರದಲ್ಲಿ ಸಿಎಂ ವಿರುದ್ಧ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಬಿಜೆಪಿಗೆ ಸಾಥ್ ಕೊಡ್ತಾ ಇದ್ದಾರೆ. ಮೈತ್ರಿ ಅಂದಮೇಲೆ ಕೊಟ್ಟೆ ಕೊಡ್ತಾರೆ. ಶುಕ್ರವಾರದ ಬಳಿಕ ಪಾದಯಾತ್ರೆ ಆರಂಭಿಸೋಕೆ ಈಗ ಬಿಜೆಪಿ ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿದೆ. ಇವತ್ತೇ ಅಧಿವೇಶನ ಮುಗಿದ್ರೆ ಪಾದಯಾತ್ರೆಯ ಬಗ್ಗೆ ಅಧಿಕೃತ ಘೋಷಣೆಯನ್ನ ಕೂಡ ಮಾಡೋ ಸಾಧ್ಯತೆ ಇದೆ. ಒಟ್ಟು ಬೆಂಗಳೂರು ಟು ಮೈಸೂರಿನ 7 ಕಡೆಗೆ ಅದ್ಧೂರಿ ಪ್ರತಿಭಟನೆಗೂ ಕೂಡ ಚಿಂತನೆಯನ್ನ ಮಾಡಿಕೊಂಡಿದ್ದಾರೆ. ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರಲ್ಲೂ ಕೂಡ ರ್ಯಾಲಿ ಸಾಧ್ಯತೆ ಇದೆ. ಅದರ ಜೊತೆಗೆ ಮಂಡ್ಯ, ಶ್ರೀರಂಗಪಟ್ಟಣ, ಮೈಸೂರು ನಗರದಲ್ಲಿ ಮೆಗಾ ರ್ಯಾಲಿಗೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಬಿಜೆಪಿಯ ಪ್ಲಾನ್ ಸಕ್ಸಸ್ ಆಗುತ್ತಾ? ಸಿದ್ದು ಟಾರ್ಗೆಟ್ ಫಿಕ್ಸ್ ಆಯ್ತಾ? ಗೊತ್ತಿಲ್ಲ. ಈ ಪ್ರತಿಭಟನೆಯನ್ನ ಪಾದಯಾತ್ರೆ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಡುತ್ತಾ ಸರ್ಕಾರ? ಗೊತ್ತಿಲ್ಲ. ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರವೀಶ್ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ರವೀಶ್, ಪಾದಯಾತ್ರೆಗೆಲ್ಲ ಅವಕಾಶವನ್ನ ಸರ್ಕಾರ ಮಾಡಿಕೊಡುತ್ತಾ ಅಂತ ಈಗ ರಾಜಕೀಯವಾಗಿ ಅಧಿವೇಶನದಲ್ಲಿ ಈಗ ಧರಣಿ ಏನು ಕೂತ್ಕೊಂಡಿದ್ದಾರೆ ಅದು ಒಂದು ಕಡೆಗೆ, ಆದರೆ ಇದು ಮುಗಿತಾ ಇದ್ದಂತೆಯೇ ಪಾದಯಾತ್ರೆ ಶುರು ಆಗುತ್ತಾ ಅಥವಾ ಇನ್ನೊಂದಿಷ್ಟು ಟೈಮ್ ತಗೊಳ್ತಾರಾ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿಯ ಟಾರ್ಗೆಟ್ ಸಿದ್ದರಾಮಯ್ಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಸದನದಲ್ಲಿ ಆ ಒಂದು ಪಟ್ಟನ್ನು ಮುಂದುವರಿಸ್ತಾರೆ. ಹಾಗಾಗಿ ಒಂದು ವೇಳೆ ಏನಾದರೂ ಸದನ ಇವತ್ತೇ ಒಂದು ರೀತಿಯಲ್ಲಿ ಅನಿರ್ದಿಷ್ಟಾವಧಿಗೆ ಮುಂದೂಡಲ್ಪಟ್ಟರೆ ನಾಳೆಯಿಂದನೇ ಪಾದಯಾತ್ರೆ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈಗ ಇರ್ತಕ್ಕಂಥ ಪ್ಲಾನ್ ಪ್ರಕಾರ ಎಲ್ಲ ಒಂದು ಕಡೆ ಶನಿವಾರದಿಂದ ಪಾದಯಾತ್ರೆಯನ್ನು ಹೋಗಬೇಕು, 5 ದಿನ ಅಥವಾ 6 ಅಥವಾ 7 ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡಬೇಕು ಅನ್ನೋದು ಪ್ಲಾನ್ ಇರ್ತಕ್ಕಂಥದ್ದು. ಜೊತೆಗೆ ಬೆಂಗಳೂರು ಟು ಮೈಸೂರು ಹೋಗುವಂಥ ಒಂದು ಮಾರ್ಗದಲ್ಲಿರ್ತಕ್ಕಂಥ ಒಂದು ಸಿಟಿಗಳನ್ನು ಕೂಡ ಒಂದು ರೀತಿಯಲ್ಲಿ ಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ ಹೀಗೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಒಂದು ಪಾಯಿಂಟ್ಗಳ ಮೂಲಕವೂ ಕೂಡ ಅಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ರ್ಯಾಲಿಯನ್ನು ನೋಡಿಸೋಕೆ ಪ್ಲಾನ್ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಮೊದಲು ಅನುಮತಿ ಸಿಗಬೇಕು. ಹಾಗಾಗಿ ಈ ಅನುಮತಿಯನ್ನು ಕೊಡೋ ನಿಟ್ಟಿನಲ್ಲೂ ಕೂಡ ಸರ್ಕಾರ ಯಾವ ರೀತಿ ನಡೆದುಕೊಳ್ಳುತ್ತೆ ಅನ್ನೋ ಆಧಾರದ ಮೇಲೆ ಇವರ ಹೋರಾಟದ ಸಕ್ಸಸ್ ರೇಟಿಂಗ್ ಕೂಡ ಇರುತ್ತೆ. ಒಂದು ವೇಳೆ ಸರ್ಕಾರ ಅನುಮತಿ ಕೊಡಲಿಲ್ಲ ಅಂದರೂ ಕೂಡ ನಾವು ಬೇರೆ ಬೇರೆ ರೀತಿಯಲ್ಲೂ ಕೂಡ ಸ್ಟ್ರಾಟಜಿಯನ್ನು ಮಾಡಿಕೊಂಡು ಪ್ರತಿದಿನವೂ ಕೂಡ ನಾವು ರಸ್ತೆಗೆ ಇಳಿತೀವಿ ಅನ್ನೋ ಒಂದು ಇದನ್ನು ಕೂಡ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಬಿಜೆಪಿಯ ಈ ಒಂದು ಪಾದಯಾತ್ರೆ ಪಾಲಿಟಿಕ್ಸ್ ಏನಿದೆ ಇದು ಎಷ್ಟರ ಮಟ್ಟಿಗೆ ಆ ಒಂದು ಮೈಸೂರು ಮೂಡವನ್ನು ತಲುಪುತ್ತೆ ಬೆಂಗಳೂರಿನಿಂದ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಒಂದಂತೂ ಸತ್ಯ, ಸಿದ್ದರಾಮಯ್ಯನವರನ್ನ ಈ ಒಂದು ಏನು ಮೂಡ ಒಂದು ವಿಚಾರವಾಗಿ ಅವರ ಮೇಲೆ ಆರೋಪ ಬಂದಿರತಕ್ಕಂಥದ್ದು, ಈ ಆರೋಪವನ್ನು ತಾರ್ಕಿಕವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಬಿಜೆಪಿ ಮತ್ತು JDS ಎರಡೂ ಕೂಡ ಒಟ್ಟಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಹೋರಾಟದಲ್ಲಿ ಒಂದು ಭಾಗಿ ಆಗ್ತಾರ ಏನು ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ JDS ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಕೂಡ ಬಿಜೆಪಿ ಹೇಳ್ಕೊಳ್ತಾ ಬಂದಿದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ JDS ಯಾವುದೇ ರೀತಿಯ ಬೆಂಬಲವನ್ನು ಘೋಷಣೆ ಮಾಡಿಲ್ಲ. ಹಾಗಾಗಿ ಒಟ್ಟಾರೆಯಾಗಿ ಈ ಒಂದು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಮಾಡಬೇಕು ಅಂತ ತಂತ್ರಗಳು ನಡೀತಾ ಇದೆ. ಈ ತಂತ್ರಗಳಿಗೆ ಕಾಂಗ್ರೆಸ್ನ ಸರ್ಕಾರ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮತ್ತು ಯಾವ ರೀತಿ ಬ್ರೇಕ್ ಆಗುತ್ತೆ ಕಾದು ನೋಡಬೇಕು ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿ ರವೀಶ್, ವಾಪಸ್ ನಿಮ್ಮ ಹತ್ರ ಬರ್ತೀನಿ.